ಕೆಲವೊಂದು ಕತೆಗಳು ನಮ್ಮ ಮನಸ್ಸಲ್ಲಿ ಯಾಕೆ ಅಷ್ಟು ಆಳವಾಗಿ ಬೇರೂರಿ ಬಿಡ್ತವೆ ಎಂದಾದರೂ ಯೋಚಿಸಿದೀರಾ? ಬನ್ನಿ, ಅದರ ಹಿಂದಿನ ಆ ಸೀಕ್ರೆಟ್ ಫಾರ್ಮುಲಾ ಏನು ಅಂತ ಒಟ್ಟಿಗೆ ಸೇರಿ ನೋಡೋಣ. ಇದು ಶ್ಯಾಡೋ ಆಫ್ ದಿ ಫರ್ಗಾಟನ್ ಬ್ಲೇಡ್ ಅನ್ನೋ ಒಂದು ಕನ್ನಡ ಅನಿಮೆ ಸ್ಕ್ರಿಪ್ಟ್ನ ಆರಂಭದ ಸಾಲುಗಳು. ಕೇಳೋಕೆ ಸಿಂಪಲ್ ಆಗಿದ್ರೂ ಈ ಸಾಲುಗಳಲ್ಲೇ ಒಂದು ಯೂನಿವರ್ಸಲ್ ಸ್ಟೋರಿ ಟೆಲ್ಲಿಂಗ್ ಫಾರ್ಮುಲಾ ಅಡಗಿದೆ. ನೋಡಿ, ಇದು ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ನಮ್ಮೆಲ್ಲರ ಬದುಕಿನ ಪ್ರಯಾಣವನ್ನೇ ಪ್ರತಿಬಿಂಬಿಸುತ್ತೆ. ಅದಕ್ಕೇನೆ ಇಂಥ ಕಥೆಗಳು ನಮ್ಮನ್ನ ಅಷ್ಟು ಸುಲಭವಾಗಿ ಹಿಡಿದಿಟ್ಕೊಳ್ಳೋದು. ಹಾಗಾದರೆ ಇಡೀ ಪ್ರಪಂಚದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಶ್ರೇಷ್ಠ ಕತೆಗಳು ಫಾಲೋ ಮಾಡೋ ಆ ಬ್ಲೂ ಪ್ರಿಂಟ್ ಅದ್ಯಾವುದೋ? ಅದನ್ನೇ ಹೀರೋಸ್ ಜರ್ನಿ ಅಂತ ಕರೆಯೋದು. ಇದೊಂದು ಕ್ಲಾಸಿಕ್ ಪ್ಯಾಟರ್ನ್. ಜೋಸೆಫ್ ಕ್ಯಾಂಬೆಲ್ ಅನ್ನೋ ಒಬ್ಬ ಪ್ರಸಿದ್ಧ ಸ್ಕಾಲರ್ ಜಗತ್ತಿನಾದ್ಯಂತ ಇರೋ ಸಾವಿರಾರು ಪುರಾಣ ಕತೆಗಳನ್ನು ಸ್ಟಡಿ ಮಾಡಿ ಈ ಸಿದ್ಧಾಂತವನ್ನ ಕಂಡುಹಿಡ್ತರು. ಯಾಕಿದು ಅಷ್ಟೊಂದು ಪವರ್ಫುಲ್ ಅಂದ್ರೆ, ಇದು ನಮ್ಮ ಜೀವನದ ಕಥೆಯನ್ನೇ ಹೇಳುತ್ತೆ. ನೋಡಿ, ನಮ್ಮ ಬದುಕಲ್ಲೂ ಸವಾಲುಗಳು ಬರುತ್ತೆ, ಬದಲಾವಣೆ ಆಗುತ್ತೆ, ನಾವು ಬೆಳಿತೀವಿ, ಸೇಮ್ ಟು ಸೇಮ್. ಈ ಪಯಣದಲ್ಲಿ ಕೆಲವು ಇಂಪಾರ್ಟೆಂಟ್ ಸ್ಟೇಜ್ಗಳಿವೆ. ಮೊದಲನೇದು ಹೀರೋನ ಒಂದು ಸಾಮಾನ್ಯ ಶಾಂತಿಯುತವಾದ ಜಗತ್ತು. ಆಮೇಲೆ ಅವನ ಲೈಫ್ನೇ ಬದಲಾಯಿಸೋ ಒಂದು ಘಟನೆ ನಡೆಯುತ್ತೆ. ಆಗ ಒಬ್ಬ ಮೆಂಟರ್ ಅಥವಾ ಮಾರ್ಗದರ್ಶಕ ಎಂಟ್ರಿ ಕೊಡ್ತಾನೆ. ಆಮೇಲೆ ಹೀರೋ ತನ್ನ ಹಳೇ ಪ್ರಪಂಚವನ್ನ ಬಿಟ್ಟು ಧೈರ್ಯ ಮಾಡಿ ಹೊಸ ಸಾಹಸಕ್ಕ ಮೊದಲ ಹೆಜ್ಜೆ ಇಡ್ತಾನೆ. ಅಲ್ಲಿಂದ ಶುರುವಾಗುತ್ತೆ ಅವನ ನಿಜವಾದ ಪಯಣ. ಸರಿ, ಈ ಅನಿಮೆ ಸ್ಕ್ರಿಪ್ಟ್ ಈ ಎಲ್ಲಾ ಹಂತಗಳನ್ನ ಹೇಗೆ ಕಟ್ಕೊಟ್ಟಿದೆ ಅಂತ ನೋಡೋಣ ಬನ್ನಿ. ಯಾವುದೇ ಒಂದು ದೊಡ್ಡ ಕತೆ ಅದು ಶುರುವಾಗೋದು ಅಬ್ಬರದಿಂದಲ್ಲ. ಬದಲಿಗೆ ಅದು ಶುರುವಾಗೋದು ನಿಮ್ಮೆಲ್ಲರ ತರಾನೇ ಇರೋ ಒಂದು ತುಂಬಾನೇ ಸಾಮಾನ್ಯ ಜಗತ್ತಿನಲ್ಲಿ. ಇಲ್ಲಿ ನಮ್ಗೆ ಪರಿಚಯ ಆಗೋದೇ ಆರುಷ್. ಒಂದು 16 ವರ್ಷದ ಹುಡುಗ, ಕೈಯಲ್ಲಿ ಮರದ ಕತ್ತಿ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಅವನ ಪ್ರಕಾರ ಅವನ ಲೈಫ್ ತುಂಬಾನೇ ನಾರ್ಮಲ್. ಆದ್ರೆ ಆ ನಾರ್ಮಲ್ ಲೈಫ್ ಮಧ್ಯದಲ್ಲೇ ಅವನ ಕನಸಲ್ಲಿ ಪದೇ ಪದೇ ಬರುವ ಒಬ್ಬ ನಿಗೂಢ ಯೋಧನ ಮೂಲಕ ಕತೆಗಾರರು ಅವನ ಹಣೆಬರಹದ ಬಗ್ಗೆ ಒಂದು ಸಣ್ಣ ಹಿಂಟ್ ಕೊಡ್ತಾರೆ. ಅಂದ್ರೆ ಅವನ ಜೀವನ ನಾವು ಅಂದ್ಕೊಂಡಷ್ಟು ಸಾಮಾನ್ಯ ಅಲ್ಲ ಅನ್ನೋದಕ್ಕೆ ಇದೊಂದು ಸಿಗ್ನಲ್. ಸರಿ, ಈಗ ನೋಡೋಣ ಆ ಶಾಂತಿಯುತ ಜಗತ್ತು ಒಂದೇ ಒಂದು ಕ್ಷಣದಲ್ಲಿ ಹೇಗೆಲ್ಲ ಚಿಂದಿ ಚಿತ್ರಣ ಆಗತ್ತೆ ಮತ್ತು ನಮ್ಮ ಹೀರೋಗೆ ಆ ಸಾಹಸದ ಕರೆ ಹೇಗೆ ಬರುತ್ತೆ ಅಂತ. ಭೂಮಿ ಗಡಗಡ ಅಂತ ನಡುಗುತ್ತೆ, ಆಕಾಶ ಕತ್ತಲಾಗತ್ತೆ ಮತ್ತು ಕತ್ತಲೆಯಿಂದ ನಿಶಾಚರ ಅನ್ನೋ ಒಂದು ದೈತ್ಯ ಪ್ರತ್ಯಕ್ಷವಾಗುತ್ತೆ. ಇದೇ ಕಾಲ್ ಟು ಅಡ್ವೆಂಚರ್ ಅಥವಾ ಸಾಹಸಕ್ಕೆ ಕರೆ. ಅಂದ್ರೆ ಹೀರೋನ ಅವನ ಕಂಫರ್ಟ್ ಝೋನಿಂದ ಹೊರಗೆ ಎಳೆದು ತರುವ ಒಂದು ಭಯಾನಕ ಅನಿರೀಕ್ಷಿತ ಘಟನೆ. ಹಳ್ಳಿಯ ಜನರ ಚೀರಾಟ, ಭಯ ಎಲ್ಲವೂ ಸೇರಿ ಆ ಶಾಂತವಾದ ಜಾಗವನ್ನೇ ನರಕ ಮಾಡಿಬಿಡುತ್ತೆ. ಅವರ ಕಣ್ಣು ಮುಂದೆಯೇ ಅವರ ಜಗತ್ತು ನಾಶವಾಗ್ತಾ ಇರುತ್ತೆ. ಈ ಭಯಾನಕ ದೃಶ್ಯ ನೋಡಿ ಆರುಷ್ಗೆ ಶಾಕ್ ಆಗುತ್ತೆ. ಏನಾದ್ರೂ ಮಾಡಿ ಸಹಾಯ ಮಾಡೋಣ ಅಂತ ಮುಂದಕ್ಕೆ ಹೋದ್ರೂ ಆ ದೈತ್ಯನ ಶಕ್ತಿ ಮುಂದೆ ಅವನು ಏನು ಮಾಡೋಕ್ಕಾಗಲ್ಲ, ಅಸಹಾಯಕನಾಗ್ತಾನೆ. ಇದನ್ನೇ ಕರಿಯನ್ನು ನಿರಾಕರಿಸುವ ಹಂತ ಅಂತಾರೆ. ಅಂದ್ರೆ ತನ್ಮೇಲೆ ಬಂದಿರೋ ಜವಾಬ್ದಾರಿ ನೋಡಿ ಹೀರೋ ಮೊದಲು ಹೆದರಿ ಹಿಂಜರಿಯೋ ಆ ಒಂದು ಮೂಮೆಂಟ್. ಆದರೆ ನೋಡಿ, ಹೀರೋ ಯಾವಾಗ ತೀರಾ ಅಸಹಾಯಕನಾಗಿರ್ತಾನೋ ಕರೆಕ್ಟಾಗಿ ಅದೇ ಟೈಮಲ್ಲಿ ಅವನಿಗೆ ದಾರಿ ತೋರಿಸೋಕೆ ಒಬ್ಬ ಮಾರ್ಗದರ್ಶಕನ ಎಂಟ್ರಿ ಆಗುತ್ತೆ. ಇಲ್ಲಿ ಆ ವ್ಯತ್ಯಾಸವನ್ನ ನಾವು ಕ್ಲಿಯರ್ ಆಗಿ ನೋಡಬಹುದು. ಒಂದ್ ಕಡೆ ತಾನೊಬ್ಬ ಸಾಮಾನ್ಯ ಹುಡುಗ ಅಂದ್ಕೊಂಡು ಕನ್ಫ್ಯೂಷನ್ನಲ್ಲಿರೋ ಆರುಷ್, ಇನ್ನೊಂದ್ ಕಡೆ ನೀಲಿ ಜ್ವಾಲೆಯಿಂದ ಪ್ರತ್ಯಕ್ಷವಾಗಿ ಅವನ ಭವಿಷ್ಯ ಏನು ಅಂತಾನು ತಿಳಿದಿರೋ ಆ ಮಿಸ್ಟೀರಿಯಸ್ ಯೋಧ. ಈ ಯೋಧನೆ ಆ ಮಾರ್ಗದರ್ಶಕ. ಅವನ ಕೆಲ್ಸ ಬರೀ ಫೈಟ್ ಮಾಡೋದಲ್ಲ, ಬದಲಿಗೆ ಆರುಷ್ಗೆ ಅವನ ನಿಜವಾದ ಪೊಟೆನ್ಷಿಯಲ್ ಏನು ಅಂತ ತಿಳಿಸಿ ಅವನ ಡೆಸ್ಟಿನಿನ ಒಪ್ಕೊಳ್ಳೋ ಹಾಗೆ ಮಾಡೋದು. ಈಗ ಬರೋದೇ ಕಥೆಯ ಟರ್ನಿಂಗ್ ಪಾಯಿಂಟ್. ಹೀರೋ ತನ್ನ ಹಳೆ ಪ್ರಪಂಚವನ್ನ ಬಿಟ್ಟು ಹೊಸ ಸಾಹಸದ ಜಗತ್ತಿಗೆ ಕಾಲಿಡೋ ಆ ಒಂದು ನಿರ್ಣಾಯಕ ಕ್ಷಣ. ಆ ಯೋಧ ಬಂದು ಆರುಷ್ನ ಎದೆ ಮುಟ್ಟಿದಾಗ ಸಮಯವೇ ನಿಂತು ಹೋದ ಹಾಗೆ ಆಗತ್ತೆ. ಇದು ಬರೀ ಒಂದು ಸ್ಪರ್ಶ ಅಲ್ಲ, ಇದು ಕಮಿಟ್ಮೆಂಟ್ನ ಕ್ಷಣ. ಇಲ್ಲಿಂದ ಆರುಷ್ನ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಆ ಒಂದೇ ಒಂದು ಸಾಂಕೇತಿಕ ಸ್ಪರ್ಶ ಅವನೊಳಗೆ ಮಲಗಿದ್ದ ನಿಜವಾದ ಶಕ್ತಿಯನ್ನು ಎಬ್ಬಿಸುತ್ತೆ. ಆ ಶಕ್ತಿ ಮೊದಲಿಂದನೂ ಅವನಲ್ಲಿತ್ತು, ಆದರೆ ಈಗಷ್ಟೇ ಅದು ಹೊರಗೆ ಬಂದಿದೆ. ಆರುಷ್ ತನ್ನ ಕೈಯಲ್ಲೇ ನೀಲಿ ಬೆಳಕಿನ ಒಂದು ಖಡ್ಗವನ್ನು ರೂಪಿಸಿದಾಗ ಅವನಲ್ಲಿ ಮೂಡುವ ಆಶ್ಚರ್ಯ ಇದೆಯಲ್ಲ, ಅದೇ ಅವನ ಟ್ರಾನ್ಸ್ಫಾರ್ಮೇಷನ್ನ ಸಂಕೇತ. ಅವನು ಇನ್ನೇನು ಸಾಮಾನ್ಯ ಹುಡುಗನಾಗಿ ಉಳಿದಿಲ್ಲ, ಅವನು ಒಬ್ಬ ಯೋಧನಾಗಿ ಬದಲಾಗಿದ್ದಾನೆ. ತನ್ನ ಹೊಸ ಶಕ್ತಿಯಿಂದ ಅವನು ಆ ದೈತ್ಯನ ಮೇಲೆ ಮೊದಲ ಹೊಡೆತ ಕೊಡ್ತಾನೆ. ಈ ಕ್ಷಣದಿಂದ ಅವನ ಹಳೇ ಸಾಮಾನ್ಯ ಜೀವನಕ್ಕೆ ವಾಪಸ್ ಹೋಗೋ ದಾರಿನೇ ಕ್ಲೋಸ್ ಆಗ್ಬಿಟ್ಟಿದೆ. ಅದೇ ಒಂದು ವಿಷಯ ನೆನ್ಪಿರ್ಲಿ, ಹೀರೋನ ಮೊದಲ ಗೆಲುವು ಯಾವತ್ತೂ ಕೊನೆಯ ಗೆಲುವು ಆಗಿರಲ್ಲ. ಇದು ಅವನ ನಿಜವಾದ ಸವಾಲುಗಳ ಶುರು ಅಷ್ಟೇ. ಗಾಯಗೊಂಡಿರೋ ಆ ದೈತ್ಯ ಮಾಯಾಗೋ ಮುಂಚೆ ಒಂದು ವಾರ್ನಿಂಗ್ ಕೊಡ್ತಾನೆ. ಈ ಯುದ್ಧ ಬರೀ ಶುರು,
ನಿಜವಾದ ಕತ್ತಲು ಇನ್ನೂ ಮುಂದೆ ಇದೆ ಅಂತ ಹೇಳ್ತಾನೆ. ಇದು ಮುಂದಿನ ದೊಡ್ಡ ಸಂಘರ್ಷಕ್ಕೆ ವೇದಿಕೆ ಸಿದ್ಧ ಮಾಡಿದ ಹಾಗೆ. ಈ ಅಂತ್ಯ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಒಬ್ಬ ಹೀರೋಗೆ ನಿಜವಾದ ಪರೀಕ್ಷೆ ಇರೋದು ಅವನ್ ಗಳಿಸಿದ ಶಕ್ತಿಯಲ್ಲ, ಅಥವಾ ಆ ಶಕ್ತಿಯನ್ನ ಬಳಸಿ ಅವನಿನ್ನೂ ಎದುರಿಸಬೇಕಾಗಿರೋ ಕತ್ತಲ. ಬಹುಶಃ ಈ ಪ್ರಶ್ನೆಯಲ್ಲೇ ಇಡೀ ಹೀರೋಸ್ ಜರ್ನಿಯ ಸಾರಾಂಶ ಅಡಗಿದೆ.